ನೀಡ್ ದಿ ಆನ್ಸರ್ ಫಾರ್ ಸ್ಟಾರ್ಟಿಂಗ್ ಕ್ವೆಶನ್ಸ್. ಅದೇ ಸ್ಟಾರ್ಟಿಂಗಲ್ಲಿ ಕ್ವೆಶನ್ ಕೇಳಿದ್ನಲ್ಲ, ಅದಕ್ಕೆ ಆನ್ಸರ್ ಬೇಕಾ? ಇಲ್ಲಿದೆ ನೋಡಿ. ಯೂಸ್ ಯೂಟ್ಯೂಬ್ ಫ್ರೀ. ಮತ್ತು ಯೂಟ್ಯೂಬ್ ವಿಡಿಯೋ ಫ್ರೀ ಇರ್ತಾವ ಅಲ್ಲ? ಇಲ್ಲ, ಇರಲ್ಲ. ಯಾಕಂತಂದರೆ ಯು ಆರ್ ಪೇಯಿಂಗ್ ಥ್ರೂ ಯುವರ್ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ ಇನ್ ಯುವರ್ ಲೈಫ್. ಯು ಆರ್ ಪೇಯಿಂಗ್ ಥ್ರೂ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ ಇನ್ ಯುವರ್ ಲೈಫ್, ಟೈಮ್ ಆ್ಯಂಡ್ ಅಟೆನ್ಷನ್. ನೀವು ಯಾವ ಥರ ಕೊಡ್ತಾ ಇದ್ದೀರ ಅಂದರೆ ಯುವರ್ ಟೈಮ್ ಆ್ಯಂಡ್ ಯುವರ್ ಅಟೆನ್ಷನ್, ನಿಮ್ಮ ಸಮಯ ಮತ್ತು ನಿಮ್ಮ ಗಮನ ಅಥವಾ ಲಕ್ಷ್ಯ. ಇಲ್ಲೊಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಇದರಲ್ಲಿ ಒಂದು ಸಾಮಾನ್ಯವಾದ ಗಾದೆ ಮಾತಿದೆ. ಗಾದೆ ಮಾತು ಅಂತೀರ ಏನಂತೀರ ನೋಡಿ. ಅಂದರೆ ವೆನ್ ಸಮಥಿಂಗ್ ಇಸ್ ಫ್ರೀ ದೆನ್ ಯು ಆರ್ ದಿ ಪ್ರಾಡಕ್ಟ್. ಅರ್ಥ ಏನಂತಂದರೆ ಇದು ನವಡೇಸ್ ಇತ್ತೀಚಿನ ಈಗಿನ ಯುಗ ಅಂದರೆ ಯಾವ ಥರ ಕಾಲ ಅಂತಂದರೆ ಇದಕ್ಕೆ ಅಂದರೆ ಅಟೆನ್ಷನ್ ಎಕಾನಮಿ ಅಂತಾರೆ. ಅಟೆನ್ಷನ್ ಎಕಾನಮಿ ಅಂದ್ರೆ ಏನು? ಇಲ್ಲಿ ನಿಮ್ಮ ಅಟೆನ್ಷನ್ನೇ ಏನೋ ಹೊಸ ಕರೆನ್ಸಿ. ಅಟೆನ್ಷನ್ ಈಸ್ ನ್ಯೂ ಕರೆನ್ಸಿ. ನಿಮ್ಮ ಟೈಮ್ ಬೇಕು ಅವರಿಗೆ, ನಿಮ್ಮ ಗಮನ ಬೇಕು. ನೀವೇನು ನೋಡ್ತೀರಾ, ಏನು ಮಾಡ್ತೀರಾ ಅನ್ನೋದಂತ. ಇದಕ್ಕೆ ಏನು ಕೆಲವೊಂದು ಕಡೆ ಐಬಾಲ್ಸು ಅಂತಾರೆ, ಗೆಟಿಂಗ್ ದ ಐಬಾಲ್ಸ್ ಅಂತಾರೆ. ನಿಮ್ಮ ಅಟೆನ್ಷನ್ ಇತ್ತಂತಂದರೆ ಎಷ್ಟೊತ್ತು ನೀವು ಯಾವುದೋ ಮೀಡಿಯಾ ಇರ್ಬೋದು, ಅದು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅದ್ರ ಮೇಲೆ ನೀವು ಎಷ್ಟು ಟೈಮನ್ನು ಕಳಿತೀರಲ್ಲ ಅದರಿಂದ ಅವರಿಗೆ ಅಷ್ಟು ಏನು ಲಾಭ ಆಗುತ್ತೆ. ಯಾಕಂದರೆ ಅಟೆನ್ಷನ್ ಈಸ್ ನ್ಯೂ ಎಕಾನಮಿ. ಅಟೆನ್ಷನ್ನೇ ಹೊಸ ಒಂದು ಆರ್ಥಿಕ ವ್ಯವಸ್ಥೆ ಅಂದಂಗೆ. ಎಲ್ಲ ಸೋಷಿಯಲ್ ಮೀಡಿಯಾನು ಏನು ಅದ್ರ ಸಲುವಾಗಿ, ನಿಮ್ಮ ಅಟೆನ್ಷನ್ ಸಲುವಾಗಿ ಬಡ್ದಾಡ್ತವೆ. ಅವರು ಹೋರಾಡ್ತಾ ಇರ್ತಾರೆ. ಎಲ್ಲರಿಗೂ ನಿಮ್ಮ ಅಟೆನ್ಷನ್ ಬೇಕೇ ಬೇಕು. ಅದೇ ಸರಳವಾಗಿ ಹೇಳ್ಬೇಕಂತಾರೆ, ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಸಲ ಕಳೆದು ಹೋದರೆ ಮತ್ತೆ ಬರಲಾರ್ದಂಥ ಏನು ಒಂದು ಆಸ್ತಿ ಅಥವಾ ಒಂದು ಇದು ಏನು ಒಂದು ಬೆಲೆ ಉಳ್ಳದ್ದು ಕಿಮ್ಮತ್ತಿಂದ ಏನಪ್ಪ ಅಂದರೆ ಟೈಮ್. ಅದು ಅವ್ರಿಗೆ ಬೇಕು ಮತ್ತು ನಿಮ್ಮ ಅಟೆನ್ಷನ್ ಬೇಕು. ನಿಮ್ಮಲ್ಲೇ ಕೆಲವೊಬ್ಬರು ಬುದ್ಧಿವಂತರು ಅಂತ ಇರ್ಬೋದು, ಹೋದ್ರೆ ಹೋಗ್ಲಿ ಟೈಮ್ ಏನಾಗುತ್ತೆ ಅಂತಂದು. ಅದು ಆ್ಯಕ್ಚುಲಿ ನಿಜವಾಗಿಯೂ ಹೋಗೋದು ಅಂತಂದ್ರೆ ಅದೇ ಟೈಮ್, ಅಟೆನ್ಷನ್ ಅಂತ. ಇಲ್ಲಿ ಆದರೂ ಏನೋ ನಿಮ್ಮಂಥವ್ರ ಸಲುವಾಗಿ ಏನಂತಾರೆ ಫಿಸಿಕಲಾಗಿ ಅಂದರೆ ನಿಮ್ಮಿಂದ ನಿಜವಾಗಿ ಏನು ಹೋಗುತ್ತೆ ಅನ್ನೋದ್ರ ಬಗ್ಗೆ ಅದನ್ನೂ ವಿಚಾರ ಮಾಡೋಣ. ಈಗ ಹೇಳಿ, ಹೌ ಮಚ್ ಯು ಆರ್ ಪೇಡ್ ಫಾರ್ ಅ ಸ್ಮಾರ್ಟ್ಫೋನ್? ನಿಮ್ಮ ಫೋನಿಗೆ, ನಿಮ್ಮ ಮೊಬೈಲ್ ಫೋನಿಗೆ, ಸ್ಮಾರ್ಟ್ಫೋನಿಗೆ ಎಷ್ಟು ಕೊಟ್ಟಿದ್ದೀರಿ? ಅಥವಾ ಲ್ಯಾಪ್ಟಾಪಿಗೆ ಎಷ್ಟು ಕೊಟ್ಟಿದ್ದೀರಿ? ಕಂಪ್ಯೂಟರ್ಗೆ ಎಷ್ಟು ಕೊಟ್ಟಿದ್ದೀರಿ? ಹೌ ಮಚ್ ಯು ಆರ್ ಪೇಡ್ ಫಾರ್ ಅ ಸ್ಮಾರ್ಟ್ಫೋನ್, ಅ ಲ್ಯಾಪ್ಟಾಪ್, ಅ ಕಂಪ್ಯೂಟರ್? ಇವೆಲ್ಲಕ್ಕೂ ಏನಂತಂದರೆ ಬೆಲೆ ಇರುತ್ತೆ. ಇವೆಲ್ಲ ಏನಂತ ದುಡ್ಡು ಕೇಳ್ತವೆ. ಇವನ್ನ ಖರ್ಚು ಮಾಡಿದಾಗ ನಿಮಗೆ ಸಿಗೋದವು. ಆಲ್ ದಿಸ್ ಥಿಂಗ್ಸ್ ಕಾಸ್ಟ್ಸ್. ಇವಿಲ್ಲದೇನೆ ಅಂದರೆ ನೀವು ಏನೋ ಯಾವುದೋ ಒಂದು ವಿಡಿಯೋ ಆಯಿತು ನೋಡ್ಲಿಕ್ಕೆ ಬರಲ್ಲ ನಿಮಗೆ. ಇದೇನಂತಂದರೆ ಡಿವೈಸ್ ಕಾಸ್ಟ್ ಅಂತಾರೆ ಇದಕ್ಕೆ. ಏನಾದರೂ ಒಂದು ಬೇಕೇ ಬೇಕು ನಿಮಗೆ. ಸ್ಮಾರ್ಟ್ಫೋನ್ ಬೇಕು ಅಥವಾ ಲ್ಯಾಪ್ಟಾಪ್ ಬೇಕು ಅಥವಾ ಕಂಪ್ಯೂಟರ್ ಬೇಕು. ಇದಕ್ಕೆ ಎಷ್ಟು ರೊಕ್ಕ ಕೊಟ್ಟಿರಿ ಅದನ್ನು ವಿಚಾರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿರಿ ನೀವು ಫಿಸಿಕಲಾಗಿ ಅಂದರೆ ನಿಮ್ಮ ಕೈಯಿಂದ ಏನು ಕೊಟ್ಟಿರ್ತೀರಿ, ಎದಕ್ಕೆ ರೊಕ್ಕ ಕೊಡ್ತೀರಂತ ನೀವು ಏನು. ಇನ್ನೊಂದು ಏನಂತಂದರೆ ಡಾಟಾ. ಅದಕ್ಕೂ ಅಂತಾರೆ ಡಾಟಾ ಇಸ್ ನ್ಯೂ ಕರೆನ್ಸಿ ಅಂತಾರೆ. ನೀವು ISP ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗೆ ಅಥವಾ ಮೊಬೈಲ್ ಕಂಪ್ನಿಗಳಿಗೆ ಏನು ಮಾಡ್ತೀರಿ ನೀವು? ಅದೇ ಮೊಬೈಲ್ ರಿಚಾರ್ಜಿಗೆ ಕೊಡೋ ನಿಮ್ಮ ದುಡ್ಡು ಮತ್ತೇನು, ಅಥವಾ ಏನೋ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗೆ ISPಗಳಿಗೆ ಕೊಡೋ ಏನೋ ದುಡ್ಡು. ಇದೇ ನಿಮ್ಮೇನಪ್ಪ ಆ್ಯಕ್ಚುಲಿ ಏನಪ್ಪ ನಿಮ್ಮ ಕೈಯಿಂದ ಹೋಗೋ ದುಡ್ಡು, ಅದು ಕಾಸ್ಟ್. ಅದು ಇದೇನಪ್ಪ ಅಂತಾರೆ. ಇದರೆಲ್ಲ ಖರ್ಚು ಮಾಡಿದ್ರೆ ಸರ್ ಡಾಟಾ ಇಲ್ಲದೆ ನೀವೇನಂದರೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ನೀವೇನಂತ ನೋಡ್ಲಿಕ್ಕಂತೂ ಆಗೋದಿಲ್ಲ. ಅದು ಬೇಕೇ ಬೇಕು. ಇವೆರಡೇನೋ ಆ್ಯಕ್ಚುಲ್ ಕಾಸ್ಟ್.